ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶನಿವಾರ ಇದನ್ನೇನಾದರೂ ನೀವು ಪರಿಹಾರವನ್ನು ಮಾಡಿಕೊಂಡ್ರೆ ಮತ್ತೆ ನೀವು ಈ ಪರಿಹಾರವನ್ನು ಇಷ್ಟಪಟ್ಟು ನೆನಪಿಟ್ಕೊಂಡು ಮಾಡ್ಕೊಳ್ತೀರ ಸ್ನೇಹಿತರೆ. ಯಾಕಂದರೆ ಈ ದಿನ ನವಮಿ ಬಂದಿದೆ, ಹಾಗೂ ಮುಖ್ಯವಾಗಿ ಶನಿವಾರ ಮಾಡಿಕೊಳ್ಳುವಂಥ ಪರಿಹಾರ. ಶನಿವಾರ ಅಂದರೆ ಎಷ್ಟೋ ಜನಕ್ಕೆ ಆಂಜನೇಯ ಸ್ವಾಮಿಯನ್ನು ಪೂಜಿಸುವಂಥದ್ದು, ಶನಿ ಮಹಾತ್ಮರನ್ನು ಆರಾಧನೆ ಮಾಡುವಂಥದ್ದು, ಶ್ರೀ ಮಹಾವಿಷ್ಣುವನ್ನು, ಕಲಿಯುಗದ ಭಗವಂತನನ್ನು ಈ ದಿನ ಪೂಜೆ ಮಾಡುವಂಥದ್ದು ಎಷ್ಟೊಂದು ವಿಶೇಷತೆ ಇದೆ ನೋಡಿ. ಎಷ್ಟೋ ಜನಕ್ಕೆ ಶತ್ರುಗಳ ಭಯ ಇರುತ್ತೆ, ಹಾಗೂ ಅರ್ಧಾಷ್ಟಮ ಶನಿಯ ಕಾಟ ಇರುತ್ತೆ. ಅದರಿಂದ ನಾವು ತೊಂದರೆ ಪಡ್ತಾ ಇದ್ದೀವಿ. ಯಾಕಂದರೆ ಶನಿ ದೇವರು ನಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಭಯ ಪಡೋದು ಜಾಸ್ತಿ. ಅಂದರೆ ಕ್ರಮಶಿಕ್ಷಣವನ್ನು ನಾವು ಎಷ್ಟು ಮಾತ್ರ ಇಟ್ಕೊಂಡಿರ್ತೀವಿ. ಕ್ರಮಶಿಕ್ಷಣವನ್ನು ಕಲಿಸ್ಕೊಡೋದಕ್ಕೆ ಅಂತಲೇ ಬರುವಂಥದ್ದು ನಾವು ಹೆಚ್ಚಾಗಿ ಈ ಶನಿವಾರದ ದಿನಗಳಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ. ಆ ತಪ್ಪಿಗೆ ನಾವು ಪದೇ ಆ ತಪ್ಪುಗಳನ್ನೇ ಮಾಡ್ತಾ ಇರ್ತೀವಿ. ಶನಿವಾರದ ದಿನ ಶನಿವಾರ ಮನೆಗೆ ಎಣ್ಣೆಯನ್ನು ಕೊಂಡ್ಕೊಂಡು ಬರಬೇಡಿ. ಹಾಗೆ ಯಾರಿಗೂ ಅಷ್ಟೇ, ಯಾರಾದರೂ ದಾನ ಕೊಟ್ಟರೂ ಕೂಡ ಶನಿವಾರದ ದಿನಗಳಲ್ಲಿ ಎಣ್ಣೆಯನ್ನು ತಗೊಳ್ಬಾರ್ದು. ನೆನಪಲ್ಲಿ ಇಟ್ಕೊಳ್ಳಿ. ಯಾವುದೇ ರೀತಿಯಾದಂಥದ್ದು, ದೀಪಕ್ಕಾಗಿರಬಹುದು, ಅಡುಗೆ ಮನೆಗಾಗಿರಬಹುದು. ಹಾಗೆ ಮುಖ್ಯವಾಗಿ ಸ್ನೇಹಿತರೆ, ಈ ದಿನ ನೀವು ಯಾರಿಗಾದ್ರೂ ಎಳ್ಳನ್ನು ದಾನ ಮಾಡಬಹುದು, ದೇವಸ್ಥಾನಕ್ಕೆ ಕೊಡಬಹುದು. ಆಗ ಅರ್ಧಾಷ್ಟಮ ಶನಿ ಏನಿರುತ್ತೋ ಅದು ಪೂರ್ತಿಯಾಗಿ ಹೊರಟೋಗುತ್ತೆ. ಕಷ್ಟಕ್ಕೆ ಗುರಿ ಆಗೋದಿಲ್ಲ. ನಾವು ಇದನ್ನು ಮಾಡ್ಕೊಂಡು ನೋಡಿ. ಕಬ್ಬಿಣದ ವಸ್ತುಗಳನ್ನು ಮನೆಗೆ ತಗೊಂಡು ಬರಬಾರ್ದು. ವುಡ್ಡನ್ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬಾರ್ದು ಶನಿವಾರದ ದಿನಗಳಲ್ಲಿ. ಇವನ್ನು ತಪ್ಪಿಸಿದಾಗ ನಮಗೆ ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ನೆಲೆಸಿರುತ್ತೆ. ಇದನ್ನು ನಾವು ಆರಾಮಾಗಿ ಫಾಲೋ ಮಾಡಬಹುದು. ಇನ್ನು ಈ ದಿನ ಮಾಡುವಂಥ ಪರಿಹಾರ ಸ್ನೇಹಿತರೆ, ಶನಿವಾರ ನವಮಿ ಬಂದಿದೆ. ಮತ್ತೆ ಶನಿವಾರ ಯಾವಾಗ ಬರುತ್ತೆ ಅಂತ ಬೇಕಂದರೆ ವೆಯ್ಟ್ ಮಾಡ್ತೀವಿ. ಅಷ್ಟೊಂದು ಪವರ್ಫುಲ್ ಪರಿಹಾರ ಅಂತಲೇ ಹೇಳಬಹುದು. ಬೆಲ್ಲದಿಂದ ಮಾಡುವಂಥ ಪರಿಹಾರ ಬೇರೆ ಏನೂ ಇಲ್ಲ ಸ್ನೇಹಿತರೆ. ಬೆಲ್ಲ ಅನ್ನುವಂಥದ್ದು ದೇವತೆಗಳಿಗೆ ನಿವೇದನೆ ಆಗುವಂಥದ್ದು, ಪರಿಶುದ್ಧವಾಗಿರುವಂಥ ಪದಾರ್ಥ. ಶ್ರೀ ಮಹಾವಿಷ್ಣುವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು. ಏಕೆಂದರೆ ಪರಮಾನ್ನ ಮಾಡ್ತೀವಿ ನೋಡಿ, ಅದನ್ನು ಭಗವಂತನಿಗೆ ಅರ್ಪಿಸ್ತೀವಿ. ಲಕ್ಷ್ಮೀ ದೇವಿಗೆ ನಾವು ಪ್ರಸಾದ ನೈವೇದ್ಯವಾಗಿ ಕೊಡ್ತೀವಿ. ಆದರೆ ಆ ಪರಿಹಾರ ಎಷ್ಟಿದೆ ಅಂತ ಹೇಳಿದ್ರೆ ಬೆಲ್ಲದಲ್ಲಿ ಇದನ್ನು ಗಮನಿಸ್ಕೊಂಡು ನೀವು ಮಾಡಿಕೊಳ್ಬಹುದು. ಎಷ್ಟೋ ಜನಕ್ಕೆ ಒಂದು ಬಾಡಿಗೆ ಮನೆಯಲ್ಲೇ ಇರ್ತಾರೆ. ಆ ಬಾಡಿಗೆ ಮನೆಯಲ್ಲಿ ಇರೋದಕ್ಕೆ ಇಷ್ಟನೇ ಇರೋದಿಲ್ಲ. ಬದಲಾಯಿಸಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಂದು ಒಳ್ಳೆ ಮನೆ ಸಿಗ್ತಾ ಇರೋದಿಲ್ಲ, ಅನುಕೂಲ ಆಗ್ತಾ ಇರೋದಿಲ್ಲ. ಮುಖ್ಯವಾಗಿ ಏನಂದರೆ ದುಡ್ಡು ಕಾಸಿಗೆ ಸಾಕಷ್ಟು ಕೊರತೆ ಆಗ್ತಾ ಇರುತ್ತೆ. ಎಷ್ಟೊಂದು ದರಿದ್ರ ತುಂಬಿಕೊಂಡಿರುತ್ತೆ ಒಬ್ಬ ಮನುಷ್ಯನಿಗೆ ಅಂತ ಹೇಳಿದ್ರೆ, ಒಂದೊಂದು ದಿನ ಯಾರಾದರೂ ನೆಂಟರು ಮನೆಗೆ ಬಂದರೂ ಕೂಡ ಅವ್ರಿಗೆ ಕ್ಲೀನಾಗಿ ನಾವು ಉಪಚಾರ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಹತ್ರ ಹಣ ಇರೋದಿಲ್ಲ. ಮಕ್ಕಳಿಗೆ ಒಳ್ಳೆ ಬಟ್ಟೆ ಊಟ ಕೊಡಿಸ್ಬೇಕು ಅಂದರೂ ಕೂಡ ನಮ್ಮ ಹತ್ರ ದುಡ್ಡು ಇರೋದಿಲ್ಲ. ಇದನ್ನು ಯಾರಿಗಪ್ಪ ಹೇಳ್ಕೊಳಕ್ಕಾಗುತ್ತೆ? ಇಷ್ಟು ಕಷ್ಟ, ಇಷ್ಟು ಬಡತನ ಸಾಕು ಅನ್ನೋ ಥರ ಇದ್ದರೆ ಏನೂ ಇಲ್ಲ ಸ್ನೇಹಿತರೆ. ಒಂದು ತುಂಡು ಬೆಲ್ಲ ತಗೊಳ್ಳಿ, ಒಂದು ಅಚ್ಚು ಬೆಲ್ಲ ತಗೊಳ್ಳಿ, ಒಂದು ಉಂಡೆ ಬೆಲ್ಲ ತಗೊಳ್ಳಿ. ಅದು ನಿಮ್ಮ ಇಷ್ಟ, ನಿಮ್ಮ ಶಕ್ತಿಯ ಅನುಸಾರ ಎಷ್ಟಾದರೂ ತಗೊಳ್ಬಹುದು. ಇದರಲ್ಲಿ ಇಷ್ಟೇ ತಗೊಳ್ಬೇಕು ಅಂತ ಇಲ್ಲ. ಬೆಲ್ಲ ಅನ್ನುವಂಥದ್ದು ನೀವು ಏನು ಕೇಳಿಕೊಂಡ್ರೂ ಆ ಪರಿಹಾರ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಇದಾಗಿರೋದ್ರಿಂದ ಬೆಲ್ಲಕ್ಕೆ ಸಾಕಷ್ಟು ಶಕ್ತಿ ಅನ್ನೋದಿದೆ. ಇದನ್ನು ಅರ್ಥ ಮಾಡಿಕೊಂಡು ಮಾಡ್ಕೊಳ್ಳಿ. ಈ ಪರಿಹಾರ ಒಂದು ತುಂಡಾದರೂ ತಗೊಳ್ಳಿ ಅಥವಾ ಒಂದು ಉಂಡೆ ಬೆಲ್ಲ ಆದರೂ ತಗೊಳ್ಳಿ, ಅದು ನಿಮ್ಮ ಇಷ್ಟ. ಶನಿವಾರ ರಾತ್ರಿ ಮಾಡ್ಕೊಳ್ಳಿ ಈ ಪರಿಹಾರವನ್ನು. ಇದಕ್ಕೆ ಕುಂಕುಮ ಪೇಸ್ಟ್ ಮಾಡಿಕೊಂಡು ನೀವು ಸ್ವಲ್ಪ, ಮುಖ್ಯವಾಗಿ ಮನೆ ಹೊಸದಾಗಿ ತಗೊಳ್ಬೇಕು, ಅಥವಾ ನಾವು ಒಂದು ವಿಲ್ಲಾನೇ ತಗೊಳ್ಬೇಕು, ಒಂದು ಫ್ಲ್ಯಾಟೇ ತಗೊಳ್ಬೇಕು, ಒಂದು ಸೈಟ್ ತಗೊಳ್ಬೇಕು, ಪುಟ್ಟದಾಗಿ ಮನೆ ಮಾಡ್ಕೊಳ್ಬೇಕು. ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕನಸಿರುತ್ತೆ, ಕೋರಿಕೆ ಇರುತ್ತೆ. ಅಥವಾ
ಮನೆ ಆಗಿರಬಹುದು, ಒಡವೆ ಆಗಿರಬಹುದು, ಅಥವಾ ಸಂಬಂಧಗಳಲ್ಲೇ ಆಗಿರಬಹುದು, ಸಾಲ ಸಮಸ್ಯೆ ಆಗಿರಬಹುದು. ಒಂದು 5 ಲಕ್ಷ ಸಾಲ ಮಾಡಿದ್ದೀವಿ, 10 ಲಕ್ಷ ಸಾಲ ಮಾಡಿದ್ದೀವಿ, ಅಥವಾ 1 ಲಕ್ಷ ಸಾಲ ಮಾಡಿದ್ದೀವಿ. ಒಬ್ಬೊಬ್ರಿಗೂ ಒಂದೊಂದು ರೀತಿಯಲ್ಲಿ ಅದೇ ದೊಡ್ಡದಾಗಿ ಇರುತ್ತೆ. ಆ ಕಷ್ಟವನ್ನು ನಾವು ತೀರಿಸ್ಕೊಳ್ಳೋದಕ್ಕೆ ನಮಗೊಂದು ಮಾರ್ಗ ಬೇಕು ಅಷ್ಟೇ. ಅದು ಇದರಲ್ಲಿದೆ. ಇದಕ್ಕೆ ಅದು ಮುಖ್ಯವಾಗಿರುವಂಥದ್ದನ್ನು, ಕೋರಿಕೆಯನ್ನು, ಕುಂಕುಮಕ್ಕೆ ಸ್ವಲ್ಪ ನೀವು ಪಚ್ಚ ಕರ್ಪೂರ ಏನಾದರೂ ಇದ್ದರೆ ತಗೊಂಡ್ಬಿಡಿ. ಪಚ್ಚ ಕರ್ಪೂರ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಪರವಾಗಿಲ್ಲ, ಸಾಧಾರಣವಾದಂಥ ಕರ್ಪೂರವನ್ನೇ ಇದಕ್ಕೆ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ದೆ ಹಾಕಿಬಿಟ್ಟು ಕ್ಲೀನಾಗಿ ಪುಡಿ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಒಂದು ಪೇಸ್ಟ್ ರೂಪದಲ್ಲೇ ಕಲಿಸ್ಬಿಟ್ಟು ಬರಿಬೇಕು. ನಾವು ಬೆಲ್ಲದ ಮೇಲೆ ಕೋರಿಕೆಯನ್ನು ಅಥವಾ ಸಮಸ್ಯೆಯನ್ನು ಬರಿಬೇಕು. ಇದನ್ನು ಯಾರಿಗೆ ನಂಬಿಕೆ ಇರುತ್ತೆ, ಕಲಿಯುಗದ ಭಗವಂತನು ನಮಗೆ ದಾರಿಯನ್ನು ತೋರಿಸ್ತಾನೆ ಅನ್ನುವಂಥದ್ದು ನಿಮಗೆ ಇರುತ್ತೋ ಅದನ್ನು ಮಾಡಿಕೊಂಡು ಬರಿಬೇಕು. ಇದ್ರ ಮೇಲೆ ಬರೆದುಬಿಟ್ಟು ರಾತ್ರಿ ಪೂರ್ತಿ ದೇವ್ರ ಮನೆಯಲ್ಲಿ ಒಂದು ಪ್ಲೇಟ್ ಮೇಲೆ ಇಡಿ. ನೀವು ಮನೆ ಕಟ್ಟೋದಿದ್ರೆ, ಒಡವೆ ತಗೊಳ್ಳೋದಿದ್ರೆ, ಮಕ್ಳಿಗೆ ಮದುವೆ ಮಾಡೋದಿದ್ರೆ, ಸಾಲ ತೀರಿಸೋದಿದ್ರೆ, ಅಥವಾ ನಿಮ್ಮ ಯಜಮಾನರಿಗೆ ಕೆಲಸನೇ ಬೇಕು, ಮಕ್ಕಳಿಗೆ ಕೆಲಸನೇ ಬೇಕು, ಏನಿರುತ್ತೋ ನಿಮಗೆ ಕೆಲಸ ಬೇಕು, ಈ ಥರ ಬಿಸ್ನೆಸ್ಸು ನಾವು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ, ಈ ಥರ ಎಷ್ಟೋ ಕೋರಿಕೆಗಳು ಇರುತ್ತೆ ಎಲ್ರಿಗೂ ಕೂಡ. ಒಂದಲ್ಲ ಒಂದು ರೀತಿಯಲ್ಲಿ ಅವರು ಇದನ್ನು ಬರೆದು ಬಿಟ್ಟಿದ್ದೆ. ಒಂದೇ ಬರ್ಕೊಳ್ಬೇಕು, ಸಾಕಷ್ಟು ಬರ್ಕೊಳ್ಳೋಕೆ ಹೋದರೆ ಅದಾಗೋದಿಲ್ಲ. ಒಂದನ್ನು ಬಹಳ ಮುಖ್ಯವಾಗಿ ನಮಗೆ ಬೇಗ ನೆರವೇರಿಸಬೇಕು ಅನ್ನೋದು ಇರುತ್ತಲ್ವ, ಆ ಕೋರಿಕೆಯನ್ನು ಬರ್ಕೊಳ್ಳಿ ಸಾಕು. ಅದನ್ನು ಬರೆದುಬಿಟ್ಟು ಇದ್ರ ಮೇಲೆ ನೀಟಾಗಿ ನೀವು ದೇವ್ರ ಮನೆಯಲ್ಲಿ ಇದನ್ನು ಇಟ್ಟು ಒಂದು ಧೂಪವನ್ನು ತೋರಿಸಿ, ಸ್ವಲ್ಪ ಧೂಪವನ್ನು ತೋರಿಸಿ ರಾತ್ರಿ ಪೂರ್ತಿ ಇದನ್ನು ಆ ಜಾಗದಲ್ಲೇ ನಾವು ಬಿಡಬೇಕು ಸ್ನೇಹಿತರೆ. ತದನಂತರ ಇದನ್ನು ನೀವು ಮಾರನೆಯ ದಿನ ತಗೊಂಡೋಗಿದೆ, ಬೆಳಗ್ಗೆ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ನೀವು ತಗೊಂಡೋಗಿದೆ ಎಲ್ಲಾದರೂ ಅರಳಿ ಮರ ಇರುತ್ತೆ ಅಥವಾ ದೇವತಾ ವೃಕ್ಷಗಳು ನಿಮಗೆ ಯಾವುದಾದ್ರೂ ಪರವಾಗಿಲ್ಲ, ಬೇವಿನ ಮರ ಇದ್ದರೂ ಕೂಡ, ಆಲದ ಮರ ಇದ್ದರೂ ಕೂಡ ತಗೊಂಡೋಗಿದ್ದೆ ಹಾಕ್ಬಿಟ್ಟು ಆ ಬುಡದ ಹತ್ತಿರ ಹಾಕ್ಬಿಟ್ಟು ಬರಬಹುದು. ದೇವತಾ ವೃಕ್ಷಗಳ ಹತ್ರ ಹಾಕ್ಬಿಟ್ಟು ಬಂದಾಗ ನಾವು ರಾತ್ರಿ ಎಲ್ಲ ಕೇಳ್ಕೊಂಡಿರುವ ಆ ಸಂಕಲ್ಪ ಭಗವಂತನು ಅದಕ್ಕೆ ಸಕಾರಾತ್ಮಕವಾದ ಶಕ್ತಿಯನ್ನು ತುಂಬಿಸಿರ್ತಾನೆ. ಅದನ್ನು ನಾವು ಆ ಗಿಡ ಮರಗಳ ಹತ್ರ, ಹಸಿರು ಗಿಡಗಳ ಹತ್ರ, ದೇವತಾ ವೃಕ್ಷಗಳ ಹತ್ರ ಹಾಕ್ಬಿಟ್ಟು ಬಂದಾಗ ಆ ಶಕ್ತಿ ಅನ್ನುವಂಥದ್ದು ಭಗವಂತನು ನಮಗೆ ಆಶೀರ್ವಾದದ ರೂಪದಲ್ಲಿ ದಾರಿಯನ್ನು ತೋರಿಸ್ಕೊಡ್ತಾನೆ. ಇಷ್ಟನ್ನು ಮಾಡ್ಕೊಳ್ಳಿ. ಒಂದಷ್ಟು ಶನಿವಾರಗಳು ಪದೇ ಪದೇ ಮಾಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ಬೇಗ ಶೀಘ್ರದಲ್ಲೇ ನೆರವೇರಿಸ್ಕೊಡ್ತಾನೆ ಭಗವಂತನು ಸ್ನೇಹಿತರೆ. ಇದನ್ನು ಮಾಡ್ಕೊಂಡು ನೋಡಿ. ಮನೆ ಕಟ್ಟೋದಿದ್ದರೆ ಮನೆ ಕಟ್ತೀರಾ, ಮಕ್ಕಳಿಗೆ ಮದುವೆ ಮಾಡಬೇಕು ಅಥವಾ ನಿಮ್ಮ ಯಜಮಾನರಿಗೆ ಒಳ್ಳೆ ಕೆಲಸ ಸಿಗಬೇಕು ಅಂತ ಆಸೆ ಪಡ್ತಾಯಿದ್ರೆ ಈ ಥರ ನಿಮ್ಮ ಇಷ್ಟಾರ್ಥಗಳು ಶೀಘ್ರದಲ್ಲೇ ವಾರದಿಂದ ವಾರಕ್ಕೆ ಒಂದು ಸೂಚನೆ ಅನ್ನೋದು ಸಿಗುತ್ತೆ. ಮಾಡ್ಕೊಂಡು ನೋಡಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.